ಇಡಿ ಅಂದರೆ ಜಾರಿ ನಿರ್ದೇಶನಾಲಯ ಈ ಬಿಬಿಎಂಪಿಯ ಹಲವು ಕಡೆಗಳಲ್ಲಿ ದಾಳಿಯನ್ನು ಮಾಡುವಂತಹ ಕೆಲಸ ಮಾಡಿತ್ತು. ಆ ಸಂದರ್ಭದಲ್ಲಿ ಬಿಬಿಎಂಪಿ ಕೋಟಿ ಕೋಟಿ ಅವ್ಯವಹಾರದ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕೋಟಿ ಕೋಟಿ ಅವ್ಯವಹಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಗಳು ಮಿಸ್ಸಿಂಗ್ ಆಗಿದೆಯಂತೆ. ದಾಖಲೆಯನ್ನು ಕೊಡಿ ಅಂದರೆ ಕಾಲಾವಕಾಶವನ್ನು ಬಿಬಿಎಂಪಿ ಕೇಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿ ಖಾತಾದಿಂದ ಎ ಖಾತಾಗೆ ವರ್ಗಾವಣೆಯಲ್ಲಿ ಅತಿ ದೊಡ್ಡ ಅವ್ಯವಹಾರ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಹೌದು, ಬಿಬಿಎಂಪಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಇಡಿ ಅಧಿಕಾರಿಗಳಿಂದ ದೊಡ್ಡ ತನಿಖೆ ಕೂಡ ನಡೀತಾ ಇದೆ. 10ಕ್ಕೂ ಹೆಚ್ಚು ಆರೋಪಗಳ ತನಿಖೆಯನ್ನು ನಡೆಸ್ತಾ ಇರುವಂತಹ ಇಡಿಗೆ ಮಹತ್ವದ ಸುಳಿವು ಕೂಡ ಸಿಕ್ಕಿದೆ. ಅದು ಕೂಡ ಖಾತೆಯ ಬದಲಾವಣೆಯ ವಿಚಾರದಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆಯಾಗಿದೆ ಅನ್ನೋದು. ವಂಚನೆಯಾಗಿರುವಂತಹ ದಾಖಲೆಗಳನ್ನು ಕೇಳಿದರೆ ಅಧಿಕಾರಿಗಳು ಕೊಡೋದಕ್ಕೆ ಹಿಂದೂ ಮುಂದೂ ನೋಡ್ತಾ ಇದ್ದಾರಂತೆ. ಬಿ ಖಾತೆಯಿಂದ ಎ ಖಾತಾ ಬದಲಾವಣೆಯಲ್ಲಿ ಭಯಾನಕ ಮೋಸ ನಡೆದಿದೆಯಂತೆ. ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರೋದು ಇಡಿ ಇನ್ವೆಸ್ಟಿಗೇಷನ್ ವೇಳೆ, ದಾಳಿ ವೇಳೆ ಬೆಳಕಿಗೆ ಬರ್ತಾ ಇದೆ.